ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಸರ್ಚ್ ಟ್ರೀ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮಗೊಂದು ಕ್ವಶನ್ ಅನ್ನು ಕೊಟ್ಟಿದ್ದಾರೆ, ಡ್ರಾ ಬೈನರಿ ಸರ್ಚ್ ಟ್ರೀ ಮತ್ತೆ ಡಿಲೀಟ್ ಅಂದ್ರೆ ಇದು ಇನ್ಸರ್ಷನ್ ಮತ್ತೆ ಡಿಲೀಷನ್ ಎರಡನ್ನೂ ಕೂಡ ನಾವು ಒಂದೇ ಪ್ರಾಬ್ಲಮ್ ಅಲ್ಲಿ ಮಾಡಬೇಕು. ಸೊ ಬೈನರಿ ಸರ್ಚ್ ಟ್ರೀ ಅಂದ್ರೆ ಇದರ ಕಂಡೀಷನ್ ಏನು ಅಂತಂದ್ರೆ ಮ್ಯಾಕ್ಸಿಮಮ್ 2 ಚೈಲ್ಡ್ ನೋಡ್ಸ್, ಮ್ಯಾಕ್ಸಿಮಮ್ 2 ಚೈಲ್ಡ್ ನೋಡ್ಸ್. ಬೈನರಿ ಅಂದ್ರೆ ಏನು? ಎರಡು. ಸೊ ಬೈನರಿಲಿ 2 ಚೈಲ್ಡ್ ನೋಡ್ಸ್ ಮ್ಯಾಕ್ಸಿಮಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಇದೊಂದು ರೂಟ್ ನೋಡ್ ಅಂತ ಅನ್ಕೊಂಡ್ರೆ ಇದಕ್ಕೆ ಮ್ಯಾಕ್ಸಿಮಮ್ 2 ಚೈಲ್ಡ್ ನೋಡ್, ಒಂದು ಲೆಫ್ಟ್ ಒಂದು ರೈಟ್, ಮ್ಯಾಕ್ಸಿಮಮ್ 2 ಚೈಲ್ಡ್ ನೋಡ್ಸ್ ಮಾತ್ರ ಒಂದು ನೋಡ್ಗೆ ಇರಬೇಕು. ಸೊ ಈ ನೋಡ್ಗೆ ಎಷ್ಟು ಇರ್ಬೋದು? ಈ ನೋಡ್ಗೂ ಕೂಡ 2 ಇರ್ಬೋದು. ಅಂದ್ರೆ ರೇಂಜ್ ಏನಿರುತ್ತೆ ಇದ್ರದ್ದು 0 1 2. ಅಂದ್ರೆ ಈ ನೋಡ್ಗೆ ಯಾವುದು ಕೂಡ ಚೈಲ್ಡ್ ನೋಡ್ಸ್ ಇಲ್ಲ. ಸೊ ಏನಾಯ್ತು, ಇದಕ್ಕೆ 0 ಆಯ್ತು, 0 ಚೈಲ್ಡ್ ನೋಡ್ಸ್. ಸೊ ಇದಕ್ಕೇನಾದ್ರೂ ಈ ಸೈಡ್ ಒಂದು ಬಂದ್ರೆ ಈ ನೋಡ್ಗೆ ಒಂದೇ ಒಂದು ಚೈಲ್ಡ್ ನೋಡ್. ಸೊ ಇದಕ್ಕೆ 2 ಚೈಲ್ಡ್ ನೋಡ್ ಇದೆ. ಆ ರೀತಿ 0 1 2 ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? 2 ಚೈಲ್ಡ್ ನೋಡ್ಸ್ ಒಂದು ನೋಡ್ಗೆ ಇರ್ಬೋದು. ನೆಕ್ಸ್ಟ್ ಹೇಗೆ ಬರೀಬೇಕು ಅಂದ್ರೆ ಈ ಇನ್ಸರ್ಷನ್ ಮಾಡ್ಬೇಕಾದ್ರೆ, ಸೊ ನಾವು ಬೈನರಿ ಸರ್ಚ್ ಟ್ರೀನ ಡ್ರಾ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇದೊಂದು ನಂಬರ್, ಈ ತರ ನಂಬರ್ ಕೊಟ್ಟಿದಾರಲ್ಲ 5 ಅಂತ ತಿಳ್ಕೊಳ್ಳೋಣ. 5. ಸೊ 5 ನ ಲೆಫ್ಟ್ ಸೈಡ್ ಅಲ್ಲಿ ಬರುವಂತಹ ನೋಡ್ಗಳು ಏನಾಗಿರ್ಬೇಕು? ಲೆಸ್ ದ್ಯಾನ್ 5. ಲೆಫ್ಟ್ ಸೈಡ್ ಅಲ್ಲಿ ಬರುವಂತಹ ನೋಡ್ಗಳು ಲೆಸ್ ದ್ಯಾನ್ 5 ಮತ್ತೆ ರೈಟ್ ಸೈಡ್ ಗೆ ಬರುವಂತಹ ನೋಡ್ಗಳು ಏನಾಗಿರ್ಬೇಕು? ಗ್ರೇಟರ್ ದ್ಯಾನ್ 5 ಆಗಿರ್ಬೇಕು. ಗ್ರೇಟರ್ ದ್ಯಾನ್ 5. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಾದ್ರೂ 3, 4 ಬಂತು ಅಂತ ಅನ್ಕೊಳ್ಳಿ. 3, 4. ಸೊ 3, 4 ನ ಫಸ್ಟ್ ರೂಟ್ ಅಲ್ಲಿ ನೋಡಿ. ಸೊ ರೂಟ್ ನ ನೋಡಿದ್ರೆ ಮೊದಲನೇದು 3. ಸೊ 3 ನ ರೂಟ್ ಜೊತೆ ಕಂಪೇರ್ ಮಾಡಿದಾಗ ಏನ್ ಗೊತ್ತಾಯ್ತು? 5 ಗಿನ್ನ 3 ಸಣ್ಣದು. ಸೊ ಈ ಸೈಡ್ ಬರ್ತೀನಿ. ಸೊ ಇವಾಗ ಏನ್ ಮಾಡ್ಬೇಕು? ಈ 3 5 ಗಿನ್ನ ಸಣ್ಣದಲ್ವಾ? ಸೊ ಏನ್ ಮಾಡ್ಬೇಕು? ನಾನು ಲೆಫ್ಟ್ ಸೈಡ್ ಬರೀಬೇಕು 3. ನೆಕ್ಸ್ಟ್ 4 ನ ಕಂಪೇರ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? 5 ಗಿನ್ನ 4 ಸಣ್ಣದು. ಸೊ ಇಲ್ಲಿಗೆ ಬರ್ತೀನಿ. ನೆಕ್ಸ್ಟ್ 5 ಗಿನ್ನ 4 ಸಣ್ಣದು. ಸೊ ಏನ್ ಮಾಡ್ಬೇಕು? ಮತ್ತೆ ಇಲ್ಲಿಗೆ ಬರಬೇಕು. ಆದ್ರೆ ಈ 3 ಗಿನ್ನ 4 ದೊಡ್ಡದಲ್ವಾ? ಸೊ ಏನ್ ಮಾಡ್ಬೇಕು? ಅದರ ರೈಟ್ ಸೈಡಿಗೆ ಬರೀಬೇಕು. ಸೊ ಇಷ್ಟೇ ಸಿಂಪಲ್. ಇವಾಗ ಬೇಸಿಕ್ ಅರ್ಥ ಆಗಿದೆ ಅನ್ಕೊಂತೀನಿ. ಇವಾಗ ಕೊಟ್ಟಿರೋ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಯಾವುದು? ಮೊದಲನೇ ಲೆಟರ್ 11. ಸೊ 11 ಏನಾಯ್ತು? ನನಗೆ ರೂಟ್ ನೋಡ್ ಆಯ್ತು. ನೆಕ್ಸ್ಟ್ ಯಾವ್ದು ಇನ್ಸರ್ಟ್ ಮಾಡಬೇಕು? 6 ನ ಇನ್ಸರ್ಟ್ ಮಾಡಬೇಕು. 6 ನ 11 ಜೊತೆ ಕಂಪೇರ್ ಮಾಡ್ತೀನಿ. ಸೊ 6 11 ಗಿನ್ನ ಚಿಕ್ಕದ ದೊಡ್ಡದ? ಚಿಕ್ಕದು. ಸೊ ಏನ್ ಮಾಡ್ಬೇಕು? ನಾನು 11 ಗಿನ ಲೆಫ್ಟ್ ಸೈಡ್ 6 ಅಂತ ಬರೀತೀನಿ. ನೆಕ್ಸ್ಟ್ ನಂಬರ್ ಯಾವುದು? 8. ಸೊ 8 ನ 11 ಜೊತೆ ಕಂಪೇರ್ ಮಾಡ್ತೀನಿ. ಫಸ್ಟ್ ರೂಟ್ ನೋಡ್ ಜೊತೆ 11 ಗಿನ್ನ 8 ಚಿಕ್ಕದು. ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ ಲೆಫ್ಟ್ ಸೈಡ್ಗೆ. ನೆಕ್ಸ್ಟ್ 8 6 ಗಿನ್ನ ದೊಡ್ಡದು. ಸೊ ಏನ್ ಮಾಡಬೇಕು? ಇದರ ರೈಟ್ ಸೈಡ್ಗೆ ಬರೀಬೇಕು. ಎಷ್ಟು? 8. ನೆಕ್ಸ್ಟ್ 19. ಸೊ 19 ನ 11 ಜೊತೆ ಕಂಪೇರ್ ಮಾಡಿದ್ರೆ ಏನು ಗೊತ್ತಾಗುತ್ತೆ? 19 is bigger than 11. ಸೊ ಏನ್ ಮಾಡಬೇಕು? ರೈಟ್ ಸೈಡ್ 19. ನೆಕ್ಸ್ಟ್ 4. ಸೊ 4 ನ 11 ಜೊತೆ ಕಂಪೇರ್ ಮಾಡಿದ್ರೆ 11 ಗಿನ್ನ 4 ಚಿಕ್ಕದು, 6 ಗಿನ್ನ 4 ಚಿಕ್ಕದು. ಸೊ ಏನ್ ಮಾಡಬೇಕು? ಲೆಫ್ಟ್ ಸೈಡ್ 4. ನೆಕ್ಸ್ಟ್ 10 ನ 11 ಜೊತೆ ಕಂಪೇರ್ ಮಾಡಬೇಕು. 10 is less than 11. ಸೊ ಲೆಫ್ಟ್ ಸೈಡ್. 10 is greater than 6. So right side. 10 is greater than 8. So right side. Next 5. So 5 11 ಗಿನ್ನ ಚಿಕ್ಕದು. ಸೊ ಲೆಫ್ಟ್ ಸೈಡ್ ಬರಬೇಕು. ಸೊ 6 ಗಿನ್ನ 5 ಚಿಕ್ಕದು. ಸೊ ಮತ್ತೆ ಲೆಫ್ಟ್ ಸೈಡ್ ಬರ್ತೀನಿ. 5 4 ಗಿನ್ನ ದೊಡ್ಡದು. ಸೊ ಏನ್ ಮಾಡಬೇಕು? ರೈಟ್ ಸೈಡ್. ನೆಕ್ಸ್ಟ್ 17. ಸೊ 17 11 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್ ಬರಬೇಕು. ಆದ್ರೆ 17 19 ಗಿನ್ನ ಚಿಕ್ಕದು. ಸೊ ಏನ್ ಮಾಡಬೇಕು? ಲೆಫ್ಟ್ ಸೈಡ್ ಬರೀಬೇಕು. ನೆಕ್ಸ್ಟ್ 43. ಸೊ 43 11 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್. 19 ಗಿನ್ನ ಕೂಡ 43 ದೊಡ್ಡದು. ಸೊ ರೈಟ್ ಸೈಡ್ ಬರೀಬೇಕು. 43. ನೆಕ್ಸ್ಟ್ 49. ಸೊ 49 11 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್. ಸೊ 49 19 ಗಿನ್ನ ಕೂಡ ದೊಡ್ಡದು. ಸೊ ರೈಟ್ ಸೈಡ್. ನೆಕ್ಸ್ಟ್ 49 43 ಗಿನ್ನ ಕೂಡ ದೊಡ್ಡದು. ಸೊ ರೈಟ್ ಸೈಡ್ 49. ನೆಕ್ಸ್ಟ್ ಉಳಿದಿರುವಂತದ್ದು ಯಾವುದು? 31. ಸೊ 31 ನೋಡಿ. ಸೊ 31 11 ಗಿನ್ನ ದೊಡ್ಡದು. ಸೊ ರೈಟ್ ಸೈಡ್. ಸೊ 19 ಗಿನ್ನ ಕೂಡ ದೊಡ್ಡದು. ಸೊ ರೈಟ್ ಸೈಡ್.
43 ಗಿನ 31 ಚಿಕ್ಕದು. ಸೊ ಏನ್ ಮಾಡಬೇಕು, ಲೆಫ್ಟಿಗೆ ಬರಬೇಕು. ಸೊ ಏನಾಯ್ತು, 31. ನೆಕ್ಸ್ಟ್ ಇವಾಗ ಇನ್ಸರ್ಷನ್ ಆಯ್ತು. ಏನಿದು, ಬೈನರಿ ಸರ್ಚ್ ಟ್ರೀ ಇನ್ಸರ್ಷನ್. ಸೊ ಇನ್ಸರ್ಷನ್ ಅಂದ್ರೆ ಏನು, ಅವರು ಡ್ರಾ ಮಾಡಕ್ಕೆ ಹೇಳಿದ್ರಲ್ಲ ಬೈನರಿ ಸರ್ಚ್ ಟ್ರೀ. ಇವಾಗ ಬೈನರಿ ಸರ್ಚ್ ಟ್ರೀ ಡ್ರಾ ಮಾಡಾಯ್ತು. ಈಗ ಡಿಲೀಟ್ ಮಾಡೋದು ಕೇಳಿದ್ದಾರೆ. ಸೊ ಡಿಲೀಟ್ ಮಾಡಬೇಕಾದ್ರೆ ನಮಗೆ 3 ಕೇಸಸ್ ಬರುತ್ತೆ. 3 ಕೇಸಸ್. ಆ 3 ಕೇಸಸ್ ಯಾವುವು ಅಂದ್ರೆ, ಮೊದಲನೇದು ಡಿಲೀಟಿಂಗ್ ದ ನೋಡ್ ವಿತ್ 0 ಚೈಲ್ಡ್. ಡಿಲೀಟಿಂಗ್ ದ ನೋಡ್ ವಿತ್ 0 ಚೈಲ್ಡ್. ನೆಕ್ಸ್ಟ್ ಎರಡನೇದು ಡಿಲೀಟಿಂಗ್ ದ ನೋಡ್ ವಿತ್ 1 ಚೈಲ್ಡ್. ನೆಕ್ಸ್ಟ್ ಮೂರನೇದು ಡಿಲೀಟಿಂಗ್ ನೋಡ್ ವಿತ್ 2 ಚೈಲ್ಡ್. ಯಾಕಂದ್ರೆ ಮ್ಯಾಕ್ಸಿಮಮ್ ಚೈಲ್ಡ್ಸ್ ಎಷ್ಟಿರ್ಬೋದು, ಒಂದು ನೋಡ್ಗೆ 2 ಚೈಲ್ಡ್ ಇರ್ಬೋದು. ಸೊ ಇವಾಗ ಫಸ್ಟ್ ಡಿಲೀಟಿಂಗ್ ದ ನೋಡ್ ವಿತ್ 0 ಚೈಲ್ಡ್ ನ ನೋಡೋಣ. ಸೊ 0 ಚೈಲ್ಡ್ ಜೊತೆ ನಾನೇನಾದ್ರೂ 0 ಚೈಲ್ಡ್ ಇರುವಂತಹ ನೋಡ್ಗಳನ್ನ, ಅಂದ್ರೆ ಲೀಫ್ ನೋಡ್ 5 ಇರ್ಬೋದು, 10, 31, 49 ಈ ತರ ಕೊನೆಯಲ್ಲಿರುವಂತಹ ಲೀಫ್ ನೋಡ್ಗಳನ್ನ ನಾನೇನಾದ್ರೂ ಡಿಲೀಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಡೈರೆಕ್ಟ್ಲಿ ಡಿಲೀಟ್. ನೆಕ್ಸ್ಟ್ ಅದೇ ಏನಾದ್ರೂ 1 ಚೈಲ್ಡ್ ಇರೋದನ್ನ ನಾನು ಡಿಲೀಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಲೀಟ್ 5 ಅಂತ ಕೊಟ್ಟಿದ್ರು. ಸೊ ಡಿಲೀಟ್ 5 ಅಂದ್ರೆ ಏನು, 5 ಏನಾಯ್ತು, 0 ಚೈಲ್ಡ್. ಇದಕ್ಕೆ ಏನಾದ್ರೂ ಚೈಲ್ಡ್ ಇದೆಯಾ, ನೆಕ್ಸ್ಟ್ ಮುಂದೆ ಯಾವುದೇ ಚೈಲ್ಡ್ ಇಲ್ಲ. ಸೊ ಏನ್ ಮಾಡ್ಬೋದು, ನಾನು 5 ನ ಡೈರೆಕ್ಟ್ ಆಗಿ ಹೀಗೆ ಅಳಿಸ್ಬೋದು. ಸೊ ಮೊದಲನೇ ಕಂಡೀಷನ್ ಆಯ್ತು. ನೆಕ್ಸ್ಟ್ ಎರಡನೇದೇನು, ನೋಡ್ ವಿತ್ 1 ಚೈಲ್ಡ್. ನೋಡ್ ವಿತ್ 1 ಚೈಲ್ಡ್ ಯಾವುದು, 8. ಸೊ 8 ಎಲ್ಲಿದೆ, ಇಲ್ಲಿದೆ. ಸೊ 8 ನ ರೈಟ್ ಸೈಡ್ಗೆ 1 ನೋಡ್ ಇದೆ. ಸೊ ಏನಾಯ್ತು, ಇದಕ್ಕೆ 1 ಚೈಲ್ಡ್ ನೋಡ್ ಇದೆ. ಸೊ 1 ಚೈಲ್ಡ್ ನೋಡ್ ಇದ್ದಾಗ ಏನ್ ಮಾಡಬೇಕು, ರೀಪ್ಲೇಸ್ ಇಟ್ ವಿತ್ its child node and then delete. ಅಂದ್ರೆ ಏನು, ಇವಾಗ 8 ಇದೆ, 10 ಇದೆ. ಸೊ ಇವಾಗ ಏನ್ ಮಾಡಬೇಕು, ರೀಪ್ಲೇಸ್ ಇಟ್ ವಿತ್ ಇಟ್ಸ್ ಲೀಫ್ ನೋಡ್. ಸೊ ಲೀಫ್ ನೋಡ್ ಯಾವುದು, 10 ಅಲ್ವಾ. ಸೊ ಏನ್ ಮಾಡಬೇಕು, 8 ನ ಇಲ್ಲಿ ಬರಿಬೇಕು, ನೆಕ್ಸ್ಟ್ 10 ಅನ್ನ ಇಲ್ಲಿ ಬರಿಬೇಕು. ಸೊ ಇವಾಗ ಏನಾಯ್ತು, ಇದು ಲೀಫ್ ನೋಡ್ ಆದಾಗ ಆಯ್ತಲ್ವಾ 8. ಸೊ ಇವಾಗ ಏನ್ ಮಾಡಬಹುದು, ನಾನು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಸೊ ಇವಾಗ ಆಯ್ತು, ಯಾವುದು 1 ಚೈಲ್ಡ್ ಅನ್ನ ಡಿಲೀಟ್ ಮಾಡೋದು. ನೆಕ್ಸ್ಟ್ ನೋಡ್ ವಿತ್ 2 ಚೈಲ್ಡ್. 2 ಚೈಲ್ಡ್ ಯಾವುದು, 11. ಸೊ ಇದಕ್ಕೆ ಎಷ್ಟು ಚೈಲ್ಡ್ ಇರೋದು, 1 2. ಇದನ್ನ ಕೆಳಗಡೆ ನೋಡ್ಬೇಡ್ರಿ, ಅದಕ್ಕೆ ಎಷ್ಟು ಕನೆಕ್ಷನ್ ಇರುವಂತ ಚೈಲ್ಡ್ಸ್ 1 2. ಸೊ 2 ಚೈಲ್ಡ್ ಇರೋದು. ಸೊ ಅದನ್ನ ಹೇಗೆ ಡಿಲೀಟ್ ಮಾಡೋದು ಅಂದ್ರೆ, ಇದರಲ್ಲಿ 2 ಪ್ರೋಸೆಸ್ ಬರುತ್ತೆ. 2 ಯೂಸಿಂಗ್ ಇನ್ ಆರ್ಡರ್ predecessor or using in order successor. ಇವು ಹೆಸರಷ್ಟೇ, ಈಸಿಯಾಗಿ ನೆನಪಿಟ್ಕೋಬಹುದು. ಏನೋ ಇನ್ ಆರ್ಡರ್ ಪ್ರಿಡಿಸೆಸರ್ ಯೂಸ್ ಮಾಡಬಹುದು, ಇಲ್ಲ ಇನ್ ಆರ್ಡರ್ ಸಕ್ಸೆಸರ್ ನ ಯೂಸ್ ಮಾಡಬಹುದು. ಸೊ ಇನ್ ಆರ್ಡರ್ ಪ್ರಿಡಿಸೆಸರ್ ಅಂದ್ರೆ ಏನು, ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಯಾವ್ದಿದು ನೋಡಲ್ವಾ, ನಾವು ಡಿಲೀಟ್ ಮಾಡಬೇಕಾಗಿರುವಂತಹ ನೋಡ್, ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ, ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಅದನ್ನ ನೋಡಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಲೆಫ್ಟ್ ಸಬ್ ಟ್ರೀಯ ಬಿಗ್ಗರ್ ನಂಬರ್ ಅನ್ನ ನಾವು ಹುಡುಕಬೇಕು. ಲಾರ್ಜರ್ ನಂಬರ್. ಸೊ ಇದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಸಬ್ ಟ್ರೀ ಯಾವುದು, ಇದು ಫುಲ್ ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಸಬ್ ಟ್ರೀ. ಇದರಲ್ಲಿ ಲಾರ್ಜರ್ ವ್ಯಾಲ್ಯೂ ಯಾವುದು, ಲಾರ್ಜರ್ ವ್ಯಾಲ್ಯೂ 10 ಇದೆ. ಸೊ ಇವಾಗ ಏನ್ ಮಾಡಬೇಕು, ಈ 10 ಅನ್ನ ಮತ್ತೆ ಈ 11 ಅನ್ನ ನಾನು ಏನ್ ಮಾಡ್ತೀನಿ, ರೀಪ್ಲೇಸ್ ಮಾಡ್ತೀನಿ. 10 ಅನ್ನ ಮತ್ತೆ 11 ಅನ್ನ ರೀಪ್ಲೇಸ್ ಮಾಡಿದೆ. ಸೊ ಈಗ 11 ಅನ್ನ ರೀಪ್ಲೇಸ್ ಮಾಡಾದ್ಮೇಲೆ ಏನಾಯ್ತು, ಇದು ಒಂದು ಲೀಫ್ ನೋಡ್ ಆಯ್ತು. ಲೀಫ್ ನೋಡ್ ಯಾಕೆ, ಇದಕ್ಕೆ ಮುಂದೆ ಯಾವುದು ಚೈಲ್ಡ್ ನೋಡ್ಸ್ ಇಲ್ಲ. ಸೊ ಅವಾಗ ಏನ್ ಮಾಡ್ಬೋದು, ನಾನು 0 ಚೈಲ್ಡ್ ಆದಾಗ ಡೈರೆಕ್ಟ್ಲಿ ಡಿಲೀಟ್ ಮಾಡಬಹುದು. ಸೊ ಡೈರೆಕ್ಟ್ಲಿ 11 ಅನ್ನ ಡಿಲೀಟ್ ಮಾಡಬಹುದು. ಇದು ಒನ್ ಟೆಕ್ನಿಕ್. ನೀವು ಇದನ್ನಾರು ಯೂಸ್ ಮಾಡಬಹುದು, ಇಲ್ಲ ಇನ್ ಆರ್ಡರ್ ಸಕ್ಸೆಸರ್ ನಾರು ಯೂಸ್ ಮಾಡಬಹುದು. ಸೊ ಇನ್ ಆರ್ಡರ್ ಸಕ್ಸೆಸರ್ ನ ಹೇಗೆ ಯೂಸ್ ಮಾಡೋದು, ಸೊ ಕ್ವಶನ್ ಹಾಗೆ ಬರೆಯೋಣ. 11 ಮತ್ತೆ 10 ಇತ್ತು ಇಲ್ಲಿ. ಸೊ ಇವಾಗ ಇನ್ ಆರ್ಡರ್ ಸಕ್ಸೆಸರ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ರೈಟ್
ಸಬ್ ಟ್ರೀ. ಸೊ ರೈಟ್ ಸಬ್ ಟ್ರೀ ಯಾವುದು? 11 ರೈಟ್ ಸೈಡ್ ಅಲ್ಲಿ ಇರುವಂತಹ ಫುಲ್ ಟ್ರೀನ ನಾನು ರೈಟ್ ಸಬ್ ಟ್ರೀ ಅಂತ ಕನ್ಸಿಡರ್ ಮಾಡಬೇಕು. ಈ ರೈಟ್ ಸಬ್ ಟ್ರೀ ಅಲ್ಲಿ ಚಿಕ್ಕ ವ್ಯಾಲ್ಯೂ, ಇದರಲ್ಲಿ ಲಾರ್ಜರ್ ನಂಬರ್ ಇನ್ ದ ಲೆಫ್ಟ್ ಸಬ್ ಟ್ರೀ, ಸ್ಮಾಲರ್ ನಂಬರ್ ಇನ್ ದ ರೈಟ್ ಸಬ್ ಟ್ರೀ, ಸ್ಮಾಲರ್ ನಂಬರ್ ಜೊತೆ ರಿಪ್ಲೇಸ್ ಮಾಡಬೇಕು. ಸೊ ಇದರಲ್ಲಿ ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲ್ ನಂಬರ್ ಯಾವುದು? ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ನಂಬರ್ ಇರೋದು 17. ಸೊ ಅವಾಗ ಏನ್ ಮಾಡ್ಬೋದು ನಾನು? 17 ಮತ್ತೆ 11 ಅನ್ನ ರಿಪ್ಲೇಸ್ ಮಾಡ್ತೀನಿ. 17 ಇಲ್ಲಿ ಬರೀತೀನಿ, 11 ಅನ್ನ ಇಲ್ಲಿ ಬರೀತೀನಿ. ಸೊ ಇವಾಗ ಏನಾಯ್ತು? 11 ಒಂದು ಲೀಫ್ ನೋಡ್ ಆಯ್ತು. ಲೀಫ್ ನೋಡ್ ಅಂದ್ರೆ 0 ಚೈಲ್ಡ್. 0 ಚೈಲ್ಡ್ ಇದ್ದಾಗ ಡೈರೆಕ್ಟ್ಲಿ ನಾನು ಡಿಲೀಟ್ ಮಾಡ್ಬೋದು. ಸೊ ಇಷ್ಟೇ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.